ಹೇಳ್ರಿ, ಏನು ಸಮಸ್ಯೆ ಆಗಿದೆ ಇಲ್ಲಿ? ಯಾಕೆ ಏನಾಗಿದೆ? ಇವ್ರು ಮೂವರನ್ನು ಯಾಕೆ ಇಲ್ಲಿ ಕಟ್ಟಾಕಿದ್ದೀರಾ? ಏನಾಯಿತು ನೋಡ್ರಿ ನಡಂತ್ರ ನಿಂತ್ಕೊಂಡಿರೋನು ನನ್ನ ಮಗ. ಈ ಕಡೆಗಿರೋದು ವೈಷ್ಣು ಅಂತೇಳಿ ಹುಡುಗಿ ಇದೇ ಊರಿಂದೇನೆ. ಇವನು ಯಾರನ ಈ ಕಡೆಗೆ ನಿಂತ್ಕೊಂಡಿರೋನು, ಅಲ್ಲಿ ಬಿಡ್ಕೊಂಡು ನಿಂತ್ಕೊಂಡಿರೋನು ಅವನು ಕುರಿ ವ್ಯಾಪಾರಸ್ಥ. ಕುರಿ ವ್ಯಾಪಾರ ಮಾಡೋಕ್ಕೆ ಬಂದಾಗ ಕುರಿ ನೋಡ್ಬೇಕಾ ಬೇಡವಾ ಹೇಳ್ರಿ ನೀವೇನೆ? ವ್ಯಾಪಾರ ಮಾಡೋಕ್ಕೆ ಬಂದಿರೋರು ನೋಡಿ ಮಾಡಿದ್ದಾರೆ ತಾಮದು. ಹೌದು, ನೋಡಿ ಮಾಡಿನೇ ತಗೊಂಬೋದು. ವ್ಯಾಪಾರ ಮಾಡೋಕ್ಕೆ ಬಂದಿದ್ದಾರೆ ಅಂದಮೇಲೆ ಅವರೆಲ್ಲ ರೇಟು ಎಲ್ಲ ಅವರೆಲ್ಲದರಲ್ಲೂ ವಿಚಾರಿಸೇ ತಗೊಳ್ಳೋದು. ವಿಚಾರಿಸೇ ತಗೊಳ್ಳೋದು. ಅಲ್ಲ, ಕಂಪ್ಲೇಂಟ್ ಕೊಟ್ಟವ್ರೆ ಇವರು. ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವಾಗ ಇದ್ರಾಗ ಯಾರು ತಪ್ಪು ಹೇಳ್ರಿ? ಇವರು ಕಟ್ಟಾಕಿ ಹಿಂಗೆ ಶಿಕ್ಷೆ ಕೊಡ್ಬೋದಾ? ಕಟ್ರೆ ಎಲ್ಲ ತಂದು ಮ್ಯಾಕ್ ಎಸಿಬೋದಾ? ಕಟ್ರೆ ಎಲ್ಲ ತಗೊಂಬಂದು ಎಲ್ಲ ಮ್ಯಾಕ್ ಕೊಟ್ಟು ಒದಿಯೋದು ಬಡಿಯೋದು, ಮ್ಯಾಕೆಲ್ಲ ಬಿಟ್ಟು ಕಟ್ರೆ ಗುಡ್ ತಂದು ಮ್ಯಾಕ್ ಹಾಕ್ಬಿಡೋದು, ಇಂಥವೆಲ್ಲ ಮಾಡಿ ಒದಿಯೋದು ಬಡಿಯೋದು ಮಾಡ್ಯವ್ರಲ್ಲ. ಕಾನೂನು ಪ್ರಕಾರ ಇದು ತಪ್ಪಲ್ವಾ ಹಾಂ? ಕಾನೂನು ಇದೆ ಅಂದಮೇಲೆ ಶಿಕ್ಷೆ ಕೊಡೋಕ್ಕೆ ಇವರು ಕಾನೂನನ್ನ ಕೈಗೆತ್ಕೊಂಡಿರೋದು ಇದು ತಪ್ಪು ತಾನೇ. ನಮ್ಮ ಕುರಿ ಕದಿಬೇಕು ಅಂತಲೇ ಹೋಗ್ಯವ್ರೆ, ವ್ಯಾಪಾರ ಮಾಡಕ್ಕೆ ಹೋಗಿಲ್ಲ. ಏನು ಸುಳ್ಳು ಹೇಳ್ತಾರೆ ನೋಡು. ಯಾರನ ನಿಜ ಅನ್ಕೋಬೇಕು. ಹೆಂಗೆ ಸುಳ್ಳು ಹೇಳೋದು ನೋಡಲ್ಲಿ. ಸುಮ್ಮನೆ ಅದು ಏನು ಹೇಳ್ತಾರೆ ಎಲ್ಲ ಹೇಳಿ ಅವರೆಲ್ಲ ಮುಗ್ಯ ತಕ್ಕ ಸುಮ್ಮನೆ ಇದ್ಬಿಡು. ಅವೆಲ್ಲ ಅದೇನು ಪುಂಗಿ ಊದಬೇಕು ಅಂತ ಇದ್ದಾರೆ, ಅದು ಏನೇನು ಬಾಯಿಯಾಗ ಹೊರಡಿಸ್ಬೇಕು ಅಂತ ಇದ್ದಾರೆ, ಅದನ್ನೆಲ್ಲನ ಹೊರಡಿಸ್ಬಿಡ್ಲಿ ಅವ್ರು ಸುಮ್ಕಿರು. ಮಚಾಣ ನಾವು ಆಮೇಲೆ ಎತ್ಕೊಂಬನ ಗೊಂಬೆಲ್ಲ ಅವ್ರು ಏನು ಹೇಳ್ತಾರೆ, ಅದು ಏನು ಮಾತಾಡ್ತಾರೆ ಫಸ್ಟಿಗೆ ಇವನು ಏನು ಹೇಳ್ತಾನೆ ಹೇಳಿ, ಆಮೇಲೆ ಅವ್ರು ಏನು ಹೇಳಿಕೆ ಕೊಡ್ತಾರೆ ಪೊಲೀಸ್ನವ್ರು, ಅದನ್ನ ನೋಡ್ಕೊಂಡು ಆಮೇಲೆ ನಾವು ಅದನ್ನೆಲ್ಲ ಹೇಳೋಣ ಸುಮ್ಕಿರು. ಅದೇನು ಮಾತಾಡ್ತಾರೆ ಮಾತಾಡಿ ಬಿಡಮ್ಮ. ಯಾಕೆ ಹೆದರಿಕೆ ನೀನು? ಅಲ್ಲ, ನಮ್ಮ ಹತ್ರ ಸಾಕ್ಷಿಕ್ಕೆ ನಾವು ಹೆದರಿಕೆ ಅಂತದ್ದೇನಿಲ್ಲ. ಅವರೆಲ್ಲಿ ಎಷ್ಟು ಸುಳ್ಳು ಹೇಳ್ತಾರೆ ಏನು ಎತ್ತ ಅವ್ರಿಗೂ ಗೊತ್ತಾಗಬೇಕು. ಇಲ್ಲ ಮುಂಚೆಗೇ ಹಂಗೆ ಹಿಂಗೆ ಅಂದ್ಬಿಟ್ರೆ ಅದು ಸರಿ ಹೋಗಲ್ಲ. ಸುಮ್ಕಿರು. ಅವ್ರದ್ದು ಫಸ್ಟ್ ಮಾತು ಅವ್ರದ್ದು ಮುಗಿಲಿ. ಅವ್ರ ಮಾತು ಮುಗಿದ್ಮೇಲೆ ನಾವು ಮಾತಾಡೋಣ. ತಪ್ಪು ಆ ರೀತಿ ಎಲ್ಲ ಮಾಡಬಾರ್ದಾಗಿತ್ತು. ಇವರು ಕಾನೂನು ಕೈಗೆ ಎತ್ಕೋಬಾರ್ದಾಗಿತ್ತು. ನಾವು ಹೇಳಿದ್ವಿ ತಾನೇ ಬರ್ತೀವಿ ಅಂತ ಹೇಳಿ. ಮತ್ತೆ ಯಾಕ್ರಿ ನೀವು ಈ ರೀತಿ ಮಾಡಿದ್ರಿ? ಇವ್ರನ್ನ ಕಟ್ಟಾಕೋದು ಹೊಡಿಯೋದು ಬಡಿಯೋದು ಈ ರೀತಿ ಮಾಡೋದು ತಪ್ಪು ತಾನೇ? ನೋಡಿ ಹೆಂಗೆ ಕಟ್ಟಾಕ್ಯವ್ರೆ. ಎಷ್ಟು ಅನುಭವಿಸಿರ್ಬೇಡ ಇವರು. ಹಿಂಗೆ ಮಾಡೋದು ತಪ್ಪು ತಾನೇ? ಇವರು ಯಾಕೆ ಹಿಂಗೆ ಮಾಡಬೇಕು? ಕಳ್ರನ್ನ ಕಟ್ಟಿ ಮತ್ತೆ ಹಾಕೋದು ಏನು ಕೈ ಬಿಡ್ತಾರೆ? ಅವ್ರನ್ನೆಲ್ಲಿ ಹುಡುಕಿ ಬರೋಕೆ ಹೋಗ್ತೀಯ ತಿರ್ಗಾ? ಏನು ಇನ್ನೊಬ್ನಿಗೆ ಅಲ್ಲ ಕಣ ಗೊತ್ತಿರೋದು. ಇಲ್ಲೋಡಪ್ಪ, ಒಂದು 5 ನಿಮಿಷ ಸುಮ್ಮನಿರಿ. ಇವರ ಮಾತುಗಳೆಲ್ಲ ಮುಗಿಲಿ. ಇವಾಗ ನೀವೇನು ಹೇಳ್ತಾ ಇದ್ದೀರಾ? ಕಾನೂನು ಪ್ರಕಾರ ಇದು ಇವ್ರು ಮಾಡಿರೋದು ತಪ್ಪು, ಇವ್ರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ನೀನು ಹೇಳ್ತಾ ಇದೀಯಾ, ಸರಿನಾ? ಇವಾಗ ಯಾವ ವಿಚಾರಕ್ಕೆ ಇವರು ಕುರಿ ಕಳ್ತನ ಮಾಡಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಇವ್ರಿಗೆ ಇಲ್ಲಿ ಕರ್ಕೊಂಬಂದು ನೀವು ಕಟ್ಟಾಕಿರೋದು? ಹೌದು ಸರ್. ಕುರಿ ಇವರ ಗೊಂಬೆಲಾರವು. ಗೊಂಬೆಲಾನು ಈಗ ಯಪ್ಪ ಇಬ್ಬರಳು ಗಂಡ ಹೆಂಡ್ತಿವ್ರು. ಇದು ಮಗಳು, ಇದು ನನ್ನ ಮಗ ಸರ್. ಇಲ್ಲಿ ನೋಡ್ರಿ ಇಲ್ಲಿ. ಇವ್ರು ಕಂಪ್ಲೇಂಟ್ ಕೊಟ್ಟಿರೋದೇನು, ಇವ್ರು ಯಾಕೆ ಇದು ಮಾಡಿರು, ಇವ್ರು ಯಾಕೆ ಹಿಂಗೆ ಮಾಡಿರು, ಹಂಗೆ ಹಿಂಗೆ ಅಂತೇಳಿ ಏನೇನ ಕಂಪ್ಲೇಂಟ್ ಕೊಟ್ಟವ್ರೆ. ಇವ್ರು ಯಾಕೆ ಇಲ್ಲಿ ತಂದು ಕಟ್ಟಾಕ್ಯವ್ರೆ ಅಂತಂದರೆ, ಇವರು ಕುರಿ ಕಳ್ತನ ಮಾಡಕ್ಕೆ ಹೋಗಿದ್ರು. ಅದು 8 ಗಂಟೆಗೆ, ರಾತ್ರಿ 7:30 8 ಗಂಟೆ ಸಮಯದಾಗೆ ಇವ್ರ ಮನೆ ಹತ್ರ ಊಟಕ್ಕೆ ಬಂದಾಗ ಹೋಗಿ ಕುರಿ ಎಲ್ಲ ನಾನು ಟೆಂಪ್ಟಾಕಿ 20 ಕುರಿ ಹೊಡೆದಿದ್ರು ಸರ್. 20 ಕುರಿ 10 ಮರಿ 30 ಅಕ್ಕಪಕ್ಕಗಳು ತಗೊಂಡೋಗಕ್ಕೆ ಎಸ್ಟಿಮೇಟ್ ಹಾಕಿದ್ರು. ಎಲ್ಲರೂ ಕುತ್ಕೊಂಡು ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರಲ್ಲ ಸರ್, ಅವರು ಎಷ್ಟೋ ಜನ ಎಲ್ಲರೂ ಸೈನ್ ಮಾಡಿಕೊಟ್ಟವ್ರೆ. ಯಾವತ್ತು ಎಂದು ಒಂದು ಕುರಿ ಕಳ್ತನ ಆಗಿಲ್ಲ ಅಂತದ್ರಾಗೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂದಮೇಲೆ ಹೆಂಗೆ ಸರ್? ಇವ್ರು ಕಳ್ತನ ಮಾಡಿರೋದಕ್ಕೆ ತಾನೇ ಕಟ್ಟಾಕಿರೋದು, ಏನು ಸುಮ್ಮನೆ ಕಟ್ಟಾಕವ್ರೆ? ಈಗ ಕಳ್ತನ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್ ಅವರು. ಇವ್ರು ಕಳ್ತನ ಮಾಡಕ್ಕೆ ಬಂದವ್ರೆ ಅಂತ ಇವ್ರು ಹೆಂಗೆ ಅಂದ್ಕೊಂಡ್ರು? ಇವ್ರು ಹೋಗಿರೋದು ಸರ್ ಅಲ್ಲಿ ಎಲ್ಲಾನ ನೋಡಕ್ಕೆ. ವ್ಯಾಪಾರಸ್ಥರು ಸರ್ ಇವರು. ಕುರಿ ವ್ಯಾಪಾರ ಮಾಡೋರು ಹೋಗೇ ಹೋಗ್ತಾರೆ ನೋಡಕ್ಕೆ ಮಾಡಕ್ಕೆ, ಎಲ್ಲಾನ ನೋಡಕ್ಕೆ ಹೋಗ್ತಾರೆ. ವ್ಯಾಪಾರ ಮಾಡೋರು ಯಾರು ಸರ್ವತ್ನ ಬರಲ್ಲ. ಬಂದ್ರೆ ಅದತ್ನ ಬತ್ತ, ಬಂದ್ರೆ ಮಧ್ಯಾಹ್ನತ್ನ ಬರ್ತಾರೆ. ನಾವು ಕುರಿ ಇರತ್ತ ಕುಡಿಕೊಂಡು ನಾವು ಈ ವರ್ಷ ಕುರಿ ಕಾದಿದ್ದೀನಿ. ಯಾರೇನು ರಾತ್ರಿ ಹೊತ್ನ ಬಂದು 8 ಗಂಟೆಗೆ ಬಂದು ವ್ಯಾಪಾರ ಮಾಡಲ್ಲ. ಯಾರು ಬರ್ತಾರೆ ವ್ಯಾಪಾರ ಮಾಡೋಕ್ಕೆ? ನೋಡ್ರಿ ಸರ್, ಇವ್ರು ಮಾಡಿರೋದು ತಪ್ಪೇನೆ. ಏನು ಸಾಕ್ಷಿ ಆಧಾರ ಇಲ್ದಲೆ ನನ್ನ ಮಗನು ಇವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಕಟ್ಟಾಕಿರೋದು ತಪ್ಪು. ಏನು ಸಾಕ್ಷಿ ಇದೆ ಸರ್ ಇವ್ರ ಹತ್ರ? ಇವ್ರಲ್ದಿದ್ರು ಇನ್ನೂ ಯಾರಾದರೂ ಮಾಡಿರ್ತಾರಪ್ಪ. ನೋಡ್ದಲೆ ಮಾಡ್ದಲೆ ಹೆಂಗೆ ಮಾತಾಡೋದು ಸರ್? ಕರ್ಕೊಂಬಂದು ಇಲ್ಲಿ ಕಾನೂನು ಇವಾಗ ಕಂಪ್ಲೇಂಟ್ ಕೊಟ್ಟವ್ರೆ ಅಂದಮೇಲೆ ಅವ್ರು ಏನು ಹೊಡಿಯೋಂಗಿಲ್ಲ ಬಡಿಯೋಂಗಿಲ್ಲ ಅಷ್ಟೇ. ಅದು ಕಾನೂನು ಪ್ರಕಾರ ಅಪರಾಧ. ಇವ್ರು ಹೆಂಗೆ ಹೊಡೋದ್ರು? ಹೊಡಿಯೋದು ಬಡಿಯೋದು ಎಲ್ಲ ಮಾಡಿ ಹೆಂಗೆ ಕಟ್ರೆ ಗೂಡೆಲ್ಲ ತಗೊಂಬಂದು ಮ್ಯಾಕ್ ಹಾಕಿದಾರಲ್ಲ, ಇವ್ರಿಗೇನು ಅಧಿಕಾರ ಇತ್ತು ಸರ್ ಹಿಂಗೆ ಮಾಡೋದಕ್ಕೆ? ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದಮೇಲೆ ಸುಮ್ಮನಾಗಿರ್ಬೇಕಾಗಿತ್ತು. ನೀವಿದ್ದೀರ ತಾನೇ ಬುದ್ಧಿ ಕಲ್ಸೋಕ್ಕೆ, ನೀವಿದ್ದೀರ ತಾನೇ ನ್ಯಾಯ ತೀರ್ಮಾನ ಮಾಡಿಕೊಡೋಕ್ಕೆ. ನೀವು ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ರ ನೋಡಿಮ್ಮ. ಇವ್ರು ಹೇಳ್ತಾ ಇರೋದೇನು, ಕಾನೂನು ಪ್ರಕಾರ ನೀವು ಮಾಡಿರೋದು ತಪ್ಪು ಅಂತ ಹೇಳ್ತಾವ್ರೆ. ಆದರೆ ಇಲ್ಲಿ ನೋಡಿ, ನೀವು ಈ ರೀತಿ ಎಲ್ಲನ ಒಬ್ಬರು ಅನುಮಾನ ಪಡೋದಾಗಲಿ, ಒಬ್ರು ಹೇಳಿಕೆ ಮಾತು ಕೇಳಿ ಆಗಲಿ ಈ ರೀತಿ ಕಟ್ಟಾಕೋದು ತಪ್ಪೇನೆ. ಯಾಕಂದರೆ ಏನಾದರೂ ಸಾಕ್ಷಿ ಆಧಾರಗಳು ಇಲ್ದಲೇ ಈ ರೀತಿ ಅವ್ರು ಕಳ್ಳರು ಅಂತ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಕಳ್ಳರು ಅಂತೇಳಿ, ಸರಿನಾ? ಒಂದಿಷ್ಟು ನೀವೇನಾದ್ರೂ ನಿಮ್ಮ ಹತ್ರ
ಏನೋ ಸಾಕ್ಷಿ ಅನ್ನೋದಿದ್ದರೆ ತೋರಿಸಿ. ಅವ್ರು ಅದನ್ನು ಕೇಳ್ತಾ ಇದ್ದಾರೆ, ಸಾಕ್ಷಿ ತೋರಿಸಿ ಅಂತ. ಮಾತುಗಳೆಲ್ಲ ಮುಗಿಲಿ ಸರ್. ಅದೇನು ಮಾತಾಡಬೇಕು ಅಂತ ಇದ್ದಾರೆ, ಅದೇನು ಹೇಳ್ಬೇಕು ಅಂತ ಇದ್ದಾರೆ, ಅವೆಲ್ಲ ಮುಗಿಲಿ, ಆಮೇಲೆ ಮಾತಾಡ್ತೀವಿ. ಫಸ್ಟ್ ಅವ್ರು ಮಾತಾಡಬೇಕು, ಅದೇನಂತ ಅವ್ರು ಹೇಳಬೇಕು. ಅವ್ರು ಮಾತಾಡ್ಲೇಳಿ ನಾವು ಆಮೇಲೆ ಹೇಳ್ತೀನಿ ಅಂತ ನಾವು ಸಾಕ್ಷಿ ಎಲ್ಲ ತೋರಿಸ್ತೀವಿ. ಇವಾಗ ಹೆಂಗೆ ಕಟ್ಟಾಕಿದ್ರು ನನ್ನ ಮಗನ, ಇರೋನೊಬ್ಬ ಮಗ ಸರ್, ನಾವು ಹಂಗೆ ಕಷ್ಟಪಟ್ಟು ಸಾಕಿದೀವಿ. ಹಂಗೆ ಕಷ್ಟಪಟ್ಟು ಸಾಕಿದ ಮೇಲೆ ಈ ರೀತಿ ಎಲ್ಲ ಹಿಂಗೆ ಮಾಡಿದರೆ ನಮ್ಮ ಹುಡುಗ ನೋಡಿ ಹೊಲ್ಟು ಹೊತ್ತು ಕಣ್ಣಾಗ ಹೆಂಗೆ ಅವನೊಂಥರ ಏನಿಲ್ಲ. ಒಳಕ್ಕೆ ನಿಲ್ಸಿದ್ದಾನೆ ಅಂದರೆ ಕಣ್ಣೀರು ನಿಲ್ಲೋದೇ ಇಲ್ಲ. ಆ ರೀತಿ ಸೂಕ್ಷ್ಮೆ. ನಾವು ಒಬ್ಬನೇ ಮಗ ಅಂತ ಹೆಂಗೆ ಸಾಕಿದ್ದೀವಿ ಅಂಥದ್ರಾಗೆ ಹಿಂಗೆ ಇವ್ರು ಕರ್ಕೊಂಬಂದು ಹಿಂಗೆ ಕಟ್ಟಾಕಿ ಹುಡುಗಿಗೆ ಊಟ ತಿಂಡಿ ಎಲ್ಲ ಕೊಡ್ದಂಗೆ ಈ ರೀತಿ ಎಲ್ಲ ಮಾಡಿದಾರಲ್ಲ, ಗೊತ್ತಾಗಲ್ವ ಇವ್ರಿಗೆ ಸ್ವಲ್ಪನಾದ್ರೂ? 5 ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ಇವಾಗ ಇವ್ರ ತಪ್ಪೆ. ಅದು ಹೆಂಗೆ ಕಟ್ಟಾಕಿದ್ರು, ಸಾಕ್ಷಿ ತೋರ್ಸೋಕೆ ಹೇಳಿ ಅಷ್ಟೇ. ನನ್ನ ಮಗನ ಹೆಂಗೆ ಕಟ್ಟಾಕಿದ್ರು ಇವರು, ಸಾಕ್ಷಿ ತೋರಿಸ್ಬೇಕು ನಮಗೆ. ಅಲ್ಲೇವರೆಗೂ ಅವ್ರನ್ನೇ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಇದ್ರಾಗ ನನ್ನ ಮಗಂದೇನು ತಪ್ಪಿಲ್ಲ ಅಂಬೋದು ಗೊತ್ತಾಗ್ಬಿಟ್ರೆ ನಾನಂತೂ ಸುಮ್ಕಿರೋದಿಲ್ಲ. ನೋಡಿ ಹೇಳಿರ್ತೀನಿ, ನಾನಂತೂ ಸುಮ್ಮನೆ ಆಗೋದಂತೂ ಚಾನ್ಸೇ ಇಲ್ಲ. ನಾನು ಯಾವತ್ತೂ ಸುಮ್ಮನೆ ಆಗಂತವನಲ್ಲ ಈ ಸುಂದ್ರ. ಅವ್ರನ್ನ ಅರೆಸ್ಟ್ ಮಾಡಿಸ್ಲೇಬೇಕು. ನನ್ನ ಮಗಳದೇನು ತಪ್ಪಿಲ್ಲ ಅಂತ ಹೇಳಿ ನಾನು ಸಾಬೀತು ಮಾಡ್ತೀನಿ. ಯಾರ್ಯಾರು ಸಾಬೀತು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅಮಣಿ ಅನಿ ಅನಿ ಹೇಳಂಟಿ, ಇಲ್ಲೇ ಇದ್ದೀನಿ, ಹೇಳು. ಸಾಕ್ಷಿ ಕೇಳ್ತಾ ಇದ್ದಾರೆ ಅವರು. ಇವಾಗ ಏನಾದರೂ ಇದ್ದರೆ ಸಾಕ್ಷಿ ತೋರಿಸ್ರಿ. ತೋರಿಸ್ತೀವಿ ಸಾಕ್ಷಿ ಸಮೇತ ಇವ್ರು ಎಂತಾರಂತ ಬಂಡವಾಳ ಬಯಲು ಮಾಡ್ತೀವಿ. ಎಲ್ಲ CC ಕ್ಯಾಮ್ರಾ ಹಾಕೈತೆ, ಎಲ್ಲ ಸುತ್ತೂರಾನು. ಎಲ್ಲೋದ್ರೂ ಎಲ್ಲಿ ಬಂದ್ರೂ ಗೊತ್ತಾಗುತ್ತೆ. CC ಕ್ಯಾಮ್ರಾದಾಗ ಐತೆ ಅಂದಮೇಲೆ ಮೊಬೈಲ್ಗಳಾಗಾದ್ರೆ ಬಿಡಪ್ಪ ಸುಳ್ಳು ಅನ್ಬೋದಾಗಿತ್ತು. CC ಕ್ಯಾಮ್ರಾದಾಗ ಐತೆ ಅಂತದ್ರಾಗೆ ಎಲ್ಲ ಗೊತ್ತಾಗಿದ ಮೇಲೂ ಇವ್ರನ್ನೂ ಸುಮ್ಮನೆ ಬಿಡೋಕ್ಕಾಗುತ್ತಾ ಹೇಳ್ರಿ ಇವ್ರು ಮಾಡಿರೋ ತಪ್ಪೇ ನಾವೇನು ಮಾಡಿಲ್ಲ, ಕಳ್ತನ ಮಾಡಿಲ್ಲ. ಸುಮ್ಮನೆ ನಮ್ಮ ಮೇಲೆ ಯಾಕೆ ಇಂಥದ್ದು ಮಾಡ್ತೀರಾ? ನಾವೇನು ಮಾಡಿಲ್ಲ, ನಾವಿಂಥದ್ದೇನು ಮಾಡಿಲ್ಲ. ನೋಡಿ ಅಮ್ಮ, ನೀವು ಮಾಡಿಲ್ಲ ಅಂತ ನೀವು ಹೇಳ್ತೀರಾ, ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ನೋಡಪ್ಪ, ಮಾಡಿದ್ದಾರೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಸಾಕ್ಷಿ ಅವರು ಏನು ತೋರಿಸ್ತಾರೆ ನೋಡೋಣ. ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೀವು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಇದರಲ್ಲಿ ಯಾರ್ದು ತಪ್ಪು ಯಾರು ಸರಿ ಅಂತ ಹೇಳಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೇ ನಮಗೆ ಸಾಕ್ಷಿ ಏನಿದ್ರು ಸಾಕ್ಷಿ ಸಮೇತ ನೀವು ನನಗೆ ಪ್ರೂವ್ ಮಾಡಿರಿ ಅಷ್ಟೇ. ಸಾಕ್ಷಿ ಸಮೇತ ನನಗೆ ಪ್ರೂವ್ ಮಾಡಬೇಕು. ಮಾತಾಡಿ ತಡೆ ಮಾವ್ರೆ, ಏನು ಮಾತಾಡ್ತಾರೆ ನೋಡೋಣ. ಏನಪ್ಪ, ನಿಮ್ದು ಇದರಲ್ಲಿ ಏನು ತಪ್ಪಿಲ್ವಾ? ಕಳ್ತನ ಮಾಡೋಕ್ಕೆ ಹೋಗಿಲ್ಲ ನೀವು? ಇಲ್ಲ, ನಾನು ಡ್ರೈವರ್, ನನ್ನ ಕೆಲಸ ನಾನು ಮಾಡ್ಕೊಂತೀನಿ. ನಾನು ಎಲ್ಲ ಕೆಲಸ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಚೆನ್ನಾಗಿದ್ದೀನಿ. ಸುಮ್ಮನೆ ನಮ್ಮ ಮೇಲೆ ಅನುಮಾನ ಪಡೋದು. ನಾವು ಸುಮ್ಮನೆ ವಾಕ್ ಹೋಗೋದ್ರಂಗೆ ಹೋಗ್ತಿದ್ವಿ. 7:30 8 ಗಂಟೆಗೆ ಸುಮ್ಮನೆ ವಾಕ್ ಮಾಡ್ಕೊತಾ ಇದ್ವಿ ಅಷ್ಟೇ. ನಾವೇನು ಮಾಡಿಲ್ಲ, ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ. ಹಂಗಂದ್ರೆ ನಮಗೆ ಕಟ್ಟಾಕವ್ರೆ. ಸಾಕ್ಷಿ ತೋರಿಸ್ರಿ. ತೋರ್ಸಮ್ಮ, ತೋರಿಸು. ಅನಿ ತೋರಿಸ್ಬಾ ಇಲ್ಲಿ, ಇವ್ರಿಗೆಲ್ಲನ ತೋರಿಸ್ಬಾ ಇಲ್ಲಿ. ನಾನೇನಿಲ್ಲ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಇವಾಗ ಇದೇನಿದ್ರೆ ಎಲ್ಲ ರಿವರ್ಸ್ ಆಗೋ ಥರ ನಾನು ಮಾಡಿದ್ದೀನಿ. ಕಂಪ್ಲೇಂಟ್ ಕೊಟ್ಟು ನಾನು ಕರ್ಕೊಂಬಂದಿದ್ದೀನಿ. ಪೊಲೀಸ್ನವ್ರನ್ನ ನಾನು ಕೊಟ್ಟಿದ್ದೀನಿ, ಅವರು ಕೊಟ್ಟವ್ರೆ. ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ಕೊಟ್ಟಿದ್ದೀನಿ. ನಾವೆಲ್ಲ ಹೇಳಿಕೆ ಕೊಟ್ಟಿದ್ದೀವಿ. ಇವಾಗ ಇವ್ರದ್ದು ಶುರು. ಇವ್ರು ಏನು ಹೇಳ್ತಾರೆ, ನಾವು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀವಿ ಅಂತ. ಅದೇನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅದೇನೇನು ಮಾಡ್ತಾರೆ ಏನೋ ಎತ್ತ ಅಂತೇಳಿ ನೋಡ್ತಾ ಇರಿ. ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.